ಎಲ್ರಿಗೂ ನಮಸ್ಕಾರ ರೀ. ನಾನು ಶ್ರುತಿ. ನಾವಿವಾಗ ಮಾಡ್ತಾ ಇರೋದು ಸ್ವೀಟ್ ಉಪ್ಪಿನಕಾಯಿ. ಇದರಲ್ಲಿ ಖಾರದ ಉಪ್ಪಿನಕಾಯಿ ಅಂತಲೂ ಬರುತ್ತೆ, ಸ್ವೀಟ್ ಉಪ್ಪಿನಕಾಯಿ ಅಂತಲೂ ಬರುತ್ತೆ. ನಾವು ಇಮಿಡಿಯೇಟಾಗಿ ಮಾಡೋ ಸ್ವೀಟ್ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು. ಇದನ್ನು ಮಾಡಲಿಕ್ಕೆ ನಾವು ನಿಂಬೆಹಣ್ಣು ತೊಗೊಂಡಿದ್ವಿ. ಆ ನಿಂಬೆಹಣ್ಣು ಚೆಂದಾಗಿ ನೀರಾಗಿ ಹಾಕಿ ತೊಳಿಬೇಕು. ತೊಳೆದ ನಂತರ ಅದನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕು. ನಮಗೆ ಯಾವ ಥರ ಶೇಪಲ್ಲಿ ಬೇಕಾಗುತ್ತೆ ಆ ಥರ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಆಮೇಲೆ ಅದಕ್ಕೆ ನಾವು ಏನು ಹಾಕಬೇಕಂದ್ರೆ ದಪ್ಪ ಉಪ್ಪು ಹಾಕಬೇಕು. ದಪ್ಪ ಉಪ್ಪು ಹಾಕಿದರೆ ನೀರು ಬಿಡುತ್ತೆ ಅನ್ನೋ ಸಂಬಂಧ ಹಾಕಬೇಕು. ಸಣ್ಣದು ಹಾಕಿದರೂ ನಡೆಯುತ್ತೆ, ದಪ್ಪ ಉಪ್ಪು ಹಾಕಿದರೂ ನಡೆಯುತ್ತೆ. ಆದರೆ ನಾನಿಲ್ಲಿ ದಪ್ಪ ಉಪ್ಪನ್ನು ತೊಗೊಂಡಿದ್ದೆ. ಅದನ್ನು ಹಾಕಿ ಒಂದು 5 ನಿಮಿಷ ಕೈ ಹಾಸಬೇಕು. ಅದಾದ ನಂತರ ಒಂದು ಗಾಜಿನ ಬಾಟ್ಲಿ ಒಳಗೆ ಇದನ್ನು ಇಡಬೇಕಾಗುತ್ತೆ. ಎಷ್ಟು ದಿನ? 2 ದಿನ ಇಡಬೇಕಾಗುತ್ತೆ, ಇಲ್ಲ 3 ದಿನ, ಅಟ್ಲೀಸ್ಟ್ 3 ದಿನ ಆದರೂ ಇಡಬೇಕು. ಯಾಕಂದರೆ ಅದು ಉಪ್ಪು ಹಾಕಿರ್ತೀವಲ್ಲ ಸ್ವಲ್ಪ ಮೆತ್ತಗಾಗ್ತಾವೆ ಅನ್ನೋ ಸಂಬಂಧ ನಾವು ಹಾಕಿ ಇಡಬೇಕು. ಇಲ್ಲಿ ನಾವು ಉಪ್ಪಿನಕಾಯಿ ಮಾಡಲಿಕ್ಕೆ ಮೆಂತ್ಯಕಾಳನ್ನ ತೊಗೊಂಡಿದ್ದೆ. ಅದನ್ನು ಹುರಿಬೇಕಾಗುತ್ತೆ. ಯಾವ ಥರ ಅಂತ ನೋಡಿ, ಕೆಂಪಾಗೋ ಥರ ಹುರಿಬೇಕು. ನಮಗೆ ದಿನಾಲೂ ಉಪ್ಪಿನಕಾಯಿ ಅಂತೂ ಬೇಕೇ ಬೇಕು. ಹಾಗಾಗಿ ನಾವು ಒಂದು ಸ್ವೀಟ್ ಉಪ್ಪಿನಕಾಯಿನ ರೆಡಿ ಮಾಡ್ಕೊಳ್ಳೋಣಂತೆ. ಆ ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಮಾಡ್ಕೊಂಡು ನೋಡಿ, ಮಸ್ತ್ ಯಮ್ಮಿ ಟೇಸ್ಟಿಯಾಗಿರುತ್ತೆ. ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ಹಾಗೆ ಇದು ನೋಡಿ ಕೆಂಪಾಗ್ತಾಯಿದೆ. ಹೆಂಗೆ ಉರಿಬೇಕು ಅಂದರೆ ನಾವು ಲೋ ಫ್ಲೇಮಲ್ಲಿ ಇಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಹೊತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನೋಡಿ ಕೆಂಪಾಗ್ತಾ ಬರಲಿಕ್ಕತ್ತಿದೆ. ಈ ಟೈಮ್ನಲ್ಲಿ ನಾವು ಸ್ಟೋವ್ನ ಆಫ್ ಮಾಡೋಣಂತೆ. ಆಮೇಲೆ ಇಲ್ಲಿ ಸಾಸ್ಮಿನ ತೊಗೊಂಡಿದ್ವಿ. ಸಾಸ್ಮಿ 1 ಸ್ಪೂನ್ ತೊಗೊಂಡಿದ್ದೆ. ಅದನ್ನ ಇದ್ರೊಳಗೆ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಾಗೆ ನಾವು ಒಂಚೂರು ಏನು ಹಾಕಬೇಕಂದ್ರೆ ಜೀರಿಗೆ ಹಾಕಬೇಕಾಗುತ್ತೆ. ಅದು 1 ಸ್ಪೂನು ಇಲ್ಲ ಅರ್ಧ ಸ್ಪೂನು ಟೇಸ್ಟಿಗಂತ ಹಾಕ್ತೀವಿ. ಅದು ಕೂಡ ಸ್ವಲ್ಪ ಫ್ರೈ ಆಗಬೇಕು, ಜಾಸ್ತಿ ಎಲ್ಲ. ಇದನ್ನೆರಡು ಜಾಸ್ತಿ ನಾವು ಫ್ರೈ ಮಾಡೋ ಹಾಗಿಲ್ಲ. ಹೀಗೆ ನಾನು ಆಫ್ ಮಾಡಿಬಿಡ್ತೀನಿ ಸ್ಟೋವ್ನ. ಆಮೇಲೆ ಈ 3 ನಾವು ಗ್ರೈಂಡರ್ ಹಾಕ್ಕೊಂಡು ಎತ್ತಿಟ್ಕೋಬೇಕು. ನೋಡಿ ಈ ಥರ ಪುಡಿಯಾಗಿ ಬಂದಿರುತ್ತೆ. ಆಮೇಲೆ ನಾವು ಇಲ್ಲಿ ಒಂಚೂರು ಬಾಳಿಗೆ ಇಟ್ಕೊಂಡು ಅದರಲ್ಲಿ ಎಣ್ಣೆನ ಸ್ವಲ್ಪ ಹಾಕಬೇಕಾಗುತ್ತೆ. ಯಾಕಂದರೆ ಒಗ್ಗರಣೆ ಕೊಡಬೇಕಲ್ಲ, ಅದಕ್ಕೆ ಸಾಸ್ಮಿ, ಜೀರಿಗೆ, ಆಮೇಲೆ ಕರಿಬೇವು, ಬೆಳ್ಳುಳ್ಳಿ ಮತ್ತು ಖಾರ ನಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನಾವು ಏನು ಇದನ್ನು ನಿಂಬೆಹಣ್ಣು ಇಟ್ಟಿದ್ವಲ್ಲ 3 ದಿನ ಆಗಲಿಕ್ಕೆ, ಅವು ಸಾಫ್ಟ್ ಆಗಿರ್ತಾವೆ. ಅವನ್ನ ನಾವು ಏನು ಒಗ್ಗರಣೆ ಮಾಡಿಟ್ಟಿದ್ದೆ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಕೈ ಆಡಿಸ್ಬೇಕು. ಆಮೇಲೆ ಇಲ್ಲೇ ಬೆಲ್ಲ ಹಾಕಬೇಕಾಗುತ್ತೆ. ಬೆಲ್ಲ ಜಾಸ್ತಿನೇ ಬೇಕಾಗುತ್ತೆ, ಯಾಕಂದರೆ ಸ್ವೀಟ್ ಉಪ್ಪಿನಕಾಯಿ. ನಾವು ಬೆಲ್ಲದ ಬದಲು ಇಲ್ಲಿ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ಆದರೆ ಸಕ್ಕರೆಗೆ ಹೆಲ್ದಿ ಅಲ್ಲ ಅನ್ನೋ ಸಂಬಂಧ ನಾನು ಬೆಲ್ಲನ ಹಾಕಿದ್ದೀನಿ. ಬೆಲ್ಲ ಹಾಕಿದರೆ ಮಸ್ತ್ ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ. ನೋಡಿರಿ ಅದು ಹೆಂಗಾಗೈತಿ. ಕುದಿಬೇಕದ ಚೆಂದಾಗಿ. ಕುದ ನಂತರ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಜಾಸ್ತಿ ನೀರು ಹಾಕೋಂಗಿಲ್ಲ, ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ಸ್ವಲ್ಪ ನೀರು, ಯಾಕೆಂದರೆ ಮುಂಚೆನೇ ಅದು ನೀರು ಬಿಟ್ಟಿರುತ್ತೆ. ಉಪ್ಪು ಹಾಕಿ ನೆನೆಗಿಟ್ಟಿರ್ತೀವಲ್ಲ ನಾವು. ಆಮೇಲೆ ಸ್ವಲ್ಪ ನೀರು ಹಾಕಿದ ನಂತರ ಕುದಿಬೇಕು. ಒಂದು 5-10 ನಿಮಿಷ ಕುದಿಬೇಕಾಗುತ್ತೆ. ಆಮೇಲೆ ಒಂಚೂರು ಅರಿಶಿನ ಹಾಕಬೇಕಾಗ್ತೈತಿ, ಹಿಂಗೆ ಹಾಕಬೇಕು. ಹಿಂಗೆ ಟೇಸ್ಟ್ ಮಸ್ತ್ ಟೇಸ್ಟ್ ಕೊಡ್ತೈತಿ. ಆಮೇಲೆ ನಮಗೆ ಹೆಲ್ತಿಗೂ ಒಳ್ಳೆಯದು. ಅದ್ರ ಸಂಬಂಧ ಹಿಂಗನ್ನ ಹಾಕಬೇಕಾಗೈತಿ. ಈ ಸ್ವೀಟ್ ಉಪ್ಪಿನಕಾಯಿ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಾಡಿ ನೋಡ್ರಿ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿರಿ ನಮ್ಮ ಉಪ್ಪಿನಕಾಯಿ ರೆಡಿ ಆಯಿತು. ಮಸ್ತ್ ಟೇಸ್ಟಾಗಿರುತ್ತೆ, ಯಮ್ಮಿ ಆಗಿರುತ್ತೆ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.